ಬಟ್ ಎಲ್ಲೋ ಒಂದು ಕಡೆ ತುಂಬ ಖುಷಿಯ ವಿಚಾರಗಳು ಅಂತಂದರೆ ಈ ಹನುಮಂತು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ನಗ್ತಾರೆ ಸರ್ ಸುದೀಪ್ ಸರ್. ಹನುಮಂತು ಅಂತಲ್ಲ ಸರ್, ಎಲ್ಲರೂ ಕೆಲವರು ತಮಾಷೆ ಮಾಡಿದಾಗ ಅದು ಖುಷಿ ಆಗುತ್ತೆ. ಇವಾಗ ಎಲ್ಲರಲ್ಲೂ ನೋಡಿ, ಆ ಮಂಜುವಲ್ಲೊಂದು ಕಾಮಿಡಿ ಇದೆ, ರಜತಲ್ಲೊಂದು ಕಾಮಿಡಿ ಇದೆ, ಅವರೆಲ್ಲರಲ್ಲೂ ಒಂದು ಕಾಮಿಡಿ ಇದೆ. ನಗಿಸ್ತಾರೆ, ಎಷ್ಟು ಗಲಾಟೆ ಮಾಡ್ತಾರೆ ಅಷ್ಟೇ ನಗಿಸ್ತಾ ಇರ್ತಾರೆ. ಪ್ರತಿಯೊಬ್ಬರಲ್ಲೂ ಇದೆ ಅದು. ಏನು ಕೋಪ ಬರುತ್ತೆ. ಒಂದಷ್ಟು ಜನ ಮೇಲೆ ಕೋಪನೇ ಇದೆಯಾ ಸರ್? ಒಂದಷ್ಟು ಕೋಪ ನನಗೆ ಯಾರ ಮೇಲೆ ಅಂಥದ್ದೇನಿಲ್ಲ ಸರ್. ಅವ್ರು ಮಾಡೋ ಸಿಚುವೇಶನ್ಸ್ನ ಕೆಲವು ಟೈಮ್ ಅವ್ರು ಮಾತಾಡೋ ರೀತಿ ಮೇಲೆ ನಮ್ಮ ವೀಕ್ಷಕರಿಗೆ ಅದು ಒಂದು ಪರಿಣಾಮ ಬೀರ್ತದೆ, ಪ್ರೋಗ್ರಾಮ್ ಮೇಲೆ ಪರಿಣಾಮ ಬೀರ್ತದೆ, ರೂಲ್ಸ್ಗಳು ಬ್ರೇಕ್ ಆಗ್ತದೆ, ಹಂಗೆ ಒಂದಿಷ್ಟು ಕೋಪಗಳು ಬಂದೇ ಬರ್ತಾವಲ್ಲ, ಅಷ್ಟೇ, ಬೇರೇನಿಲ್ಲ. ಫೇವ್ರೇಟ್ ಕಂಟೆಸ್ಟೆಂಟ್ ಅಂತಂದು ನಾನು ಯಾವತ್ತೂ ಇಟ್ಕೊಳ್ಳೋಕ್ಕಾಗಲ್ಲ ಸರ್, ಕೂಡ್ದು ತಪ್ಪಾಗುತ್ತೆ. ಅದು ನನಗೆ ಎಷ್ಟೇ ಕ್ಲೋಸ್ ಇದ್ರೂ ನಾನು ಇಟ್ಕೊಳ್ಳೋಕೆ ಹೋಗಲ್ಲ. ಐ ಕಾಂಟ್ ಬಿ ಬಯಾಸ್ಡ್. ಅದೇನಂತ ಫೇವ್ರೇಟ್ಸ್ ಅಂತ ತಕ್ಷಣ ಅವ್ರು ಏನು ಮಾಡಿದ್ರು ಸರಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಇಟ್ಕೊಳ್ಳಲ್ಲ ನಾನು. ನೀವು ನನಗೆ ಭಾಳ ಪರಿಚಯ ಇರೋರು ಒಳಗಡೆ ಹೋದ್ರೆ ಬಿಟ್ಬಿಡ್ತೀನಿ ಅಲ್ಲಿಗೆ. ತಪ್ಪೇ ಅಷ್ಟೇ. ಸರಿ ಅಂದರೆ ನೀವು ಏನಾದರೂ ನನಗೆ ಪರಿಚಯ ಇಲ್ಲ ಅಂದರೆ ನೀವು ಚಪ್ಪಾಳೆ ತಟ್ಟಲೇಬೇಕಲ್ಲ. ಸುದೀಪ್ ಸರ್ಗೆ ಟ್ರಿಗರ್ ಆಗುವಂಥ ಪಾಯಿಂಟ್ ಯಾವುದು ಸರ್? ಕೋಪ ಬರುವಂಥ ಯಾವುದೋ ಒಂದು ಕಾರಣ ಇರುತ್ತೆ. ಸಿಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಈಗ ನೀವು ಯಾವುದೋ ಒಂದು ಪ್ರಶ್ನೆ ಕೇಳ್ತೀರಾ, ಒಂದು 4 ಲೈನಲ್ಲೂ ಒಂದು ಪ್ರಶ್ನೆ ಕೇಳ್ಬೋದು, 1 ಲೈನಲ್ಲೂ ಕೇಳ್ಬೋದು, ಅರ್ಧ ಗಂಟೆನೂ ಅದೇ ಪ್ರಶ್ನೆ ಕೇಳ್ಬೋದು. ನೀವು ಅದನ್ನೇ ಮಾತಾಡ್ತಾ ಹೊಸ್ತೇನಾರು ಹೇಳಿ ಅನ್ನೋದು. ನಾನು ನಿಂತ್ಕೊಂಡಿದ್ದೀನಿ, ಎಲ್ಲರೂ ಬೇರೆಯವ್ರು ಕೂತ್ಕೊಂಡು ಕಾಯ್ತಾ ಇದ್ದಾರೆ, ಅವ್ರ ಪೈಕಿ ಯಾವ್ದು ಬಾರಿ ಯಾವಾಗ ಬರುತ್ತೆ ಅಂತ. ನೀವು ಮಾತಾಡ್ತಾ ನಾನು ಎಷ್ಟು ಹೇಳಿದ್ರು ಅದೇ ಪಾಯಿಂಟಲ್ಲಿ ಹೋಗ್ತಾ ಬರುತ್ತಲ್ಲ. ನಿಮಗೂ ಬೆಲೆ ಗೊತ್ತಾಗಬೇಕು. ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು, ಬೇರೆಯವ್ರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬೇಕು, ಬರುತ್ತಲ್ಲ ಅದು.